ಮುಳಗುಂದದಲ್ಲಿ ಬಸವರಾಜ ಬೊಮ್ಮಾಯಿ ಪರವಾಗಿ ಯುವ ಮುಖಂಡ ಶರಣ್ ಪಾಟೀಲ್ ನೇತೃತ್ವದಲ್ಲಿ ಭರ್ಜರಿ ಪ್ರಚಾರ ನಡೆಸಲಾಯಿತು. ಪಟ್ಟಣದ ಗಣೇಶ ದೇವಸ್ಥಾನದಿಂದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ವಿವಿಧ ವಾರ್ಡ್ಗಳಿಗೆ ಮನೆ ಮನೆಗೆ ಪ್ರಚಾರವನ್ನು ನಡೆಸಿದರು. ಈ ವೇಳೆ ಲೋಕಲ್ ನ್ಯೂಸ್ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಶರಣ್ ಪಾಟೀಲ್, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಭಾರತ ಅಭಿವೃದ್ಧಿ ಹೊಂದುತ್ತಿದ್ದು, ಶ್ರೇಷ್ಠ ಭಾರತ ನಿರ್ಮಾಣ ಮಾಡುವಲ್ಲಿ ಮೋದಿಯವರು ಹಗಲಿರುಳು ಶ್ರಮಿಸಿದ್ದಾರೆ. ಆ ನಿಟ್ಟಿನಲ್ಲಿ ಅಭಿವೃದ್ಧಿ ಹಾಗೂ ಭದ್ರತೆ ದೃಷ್ಟಿಯಿಂದ ಮಾಡಿರುವ ಸಾಧನೆಯನ್ನು ಗುರುತಿಸಿ ಈ ಬಾರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಮತ ನೀಡಬೇಕು ಎಂದರು. ಈ ಸಂದರ್ಭದಲ್ಲಿ ಮಲ್ಲಪ್ಪ ಕುಂದಗೋಳ್, ಮಲ್ಲಪ್ಪ ಬಳ್ಳಾರಿ, ಸುರೇಶ್ ರಾಮಣ್ಣವರ್, ಸಂತೋಷ ಬಳ್ಳಾರಿ, ಮಂಜು ಕುಂಬಾರ್, ಕಿರಣ್ ಬಾತಾಖಾನಿ, ಸಿದ್ದು ಅಕ್ಕಿ, ಮಂಜು ಮಜ್ಜಿಗುಡ್, ಶಿವಪ್ಪ ಮಡ್ಡಿ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. बोलो भारत माता की जय। ಬಿಜೆಪಿ ವೋಟ್ ಮಾಡ್ತೀರಿ, ನೀವು ಮಾಡ್ತೀವಿ, ಇನ್ನೂ ಮಾಡ್ತೀವಿ. बोलो भारत माता की जय श्री राम। ಎಲ್ಲರಿಗೂ ನಮಸ್ಕಾರ. ಈ ಒಂದು ಸಾರ್ವತ್ರಿಕ ಚುನಾವಣೆ ಪ್ರಯುಕ್ತವಾಗಿ ಹಾವೇರಿ ಗದಗ ಈ ಲೋಕಸಭಾ ಕ್ಷೇತ್ರದ ಗದಗ ತಾಲೂಕಿನ ಮುಳಗುಂದ ಗ್ರಾಮದಲ್ಲಿ ಇವತ್ತು ನಾವು ಮನೆ ಮನೆಗೆ ಹೋಗಿ ಪ್ರಚಾರ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಭಾರತೀಯ ಜನತಾ ಪಕ್ಷದ ಪರವಾಗಿ ಮತ್ತು ನಮ್ಮ ನರೇಂದ್ರ ಮೋದಿ ಪರವಾಗಿ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ತಮಗೆಲ್ಲ ಗೊತ್ತಿರುವಂಥ ಈ ಕಾಂಗ್ರೆಸ್ ಸರ್ಕಾರವು 9 ತಿಂಗಳಲ್ಲಿ 1 ಲಕ್ಷ ಕೋಟಿ ಸಾಲವನ್ನು ಮಾಡಿ ಜನಗಳಿಗೆ ಏನು, ಆದ್ದರಿಂದ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮೆಲ್ಲ ಜನ ಮಾತಾ ಭಗಿನಿಯರಿಗೆ ಅಂತಂದರೆ, ಇದು ಏನು ಈ ಸರ್ಕಾರ ಮಾಡ್ತಿರುವಂಥ ಕೆಲಸ ತಮಗೆಲ್ಲ ಗೊತ್ತಿದೆ. ಇಲ್ಲಿವರೆಗೂ ಒಂದು ರೋಡ್ಗಳಿಗೆ, ಒಂದು ಟಾರ್ಗೆ ಪ್ಯಾಚಪ್ ಕೆಲಸ ಮಾಡ್ತಾ ಇಲ್ಲ. ಬಿದ್ದು ಹೋದಂಥ ಸ್ಕೂಲ್ಗಳಿಗೆ ರಿಪೇರಿ ಕೆಲಸ ನಡೀತಾ ಇಲ್ಲ. ಅಭಿವೃದ್ಧಿ ಕೆಲಸಗಳು ನಿಂತು ಹೋಗಿದ್ದಾವೆ. ಇವರು ಈ ಗ್ಯಾರಂಟಿ ಒಂದು ಮಾಡೋ ವಿಚಾರದಲ್ಲಿ ಎಲ್ಲರೂ ಎಂಗೇಜ್ ಆಗಿಬಿಟ್ಟಿದ್ದಾರೆ. ಅವ್ರ ಉದ್ದೇಶ ಇಷ್ಟೇ, ನಾವು ಅಧಿಕಾರದಲ್ಲಿ ಇರಬೇಕು, ಅಧಿಕಾರ ಇದನ್ನೇ ಮಾಡ್ತಾ ಬಂದಿರುವಂತು. ಗರೀಬ್ ಹಡಾವ್ ಒಂದು ಎಷ್ಟೊಂದು ನಮ್ಗೆ ನೀಡ್ತೀರಿ. ಇಷ್ಟು ದಿವಸ ಒಂದು ತಲೆಮಾರಣಿ ಇವತ್ತೆಲ್ಲ ನಮ್ಗೆ ಇಲ್ಲಿ ಹಿರಿಯರು ಕೂತ್ಕೊಂಡಿದ್ದಾರೆ. ಅವ್ರ ಜೀವನದಲ್ಲಿ 70 ವರ್ಷ ಏನಾದ್ರು ಸಾಧನೆ ಮಾಡಿ ಕೊಟ್ಟಿದ್ದಾರೆ. ಅವ್ರು ಏನಾದ್ರು ಬಡತನದಿಂದ ಮುಕ್ತರಾಗಿದ್ದಾರೆ. ಆ ಕೊಡುವಂತ 2,000 ರೂಪಾಯಿ ಅನುದಾನದಿಂದ ಇವರು ನಮ್ಮನ್ನ ಮೂಲಿಗುಂಪು ಮಾಡುವಂತ ಕೆಲಸ ಗ್ಯಾರಂಟಿ ಆಗ್ತಾ ಇದೆ, ಹೊರತಾಗಿ ಇಲ್ಲಿ ಯಾವುದೇ ಜೀವನದ ಸಾಧನೆ ಗ್ಯಾರಂಟಿ ಆಗಲ್ಲ ಸ್ನೇಹಿತರೆ. ಆದ್ರಿಂದ ಈ ಬಿಜೆಪಿ ಸರ್ಕಾರ ಇನ್ನೊಬ್ಬರನ್ನ ಕಿತ್ಕೊಂಡು, ಇನ್ನೊಬ್ಬರಲ್ಲಿ ಕಿಶೆದಲ್ಲಿ ರೊಕ್ಕ ಕಿತ್ಕೊಂಡು ಇನ್ನೊಬ್ರಿಗೆ ಕೊಡುವಂತ ಕೆಲಸ ಮಾಡ್ತಿದ್ದಾರೆ. ಆದ್ರಿಂದ ಇದರಿಂದ ನಮ್ಮನ್ನ ನೀರಿಲ್ಲದ ಬಾವಿ ಹಾಕುವಂತ ಕೆಲಸ ಮಾಡ್ತಾ ಇರುವಂತದ್ದು ತಮ್ಗೆಲ್ಲ ಗೊತ್ತಿದೆ. ನರೇಂದ್ರ ಮೋದಿ ಅವರು ಒಂದು ಕನಸನ್ನು ಕಂಡಿರುವಂತದ್ದು, ಇನ್ನು ಬರುವಂತ 50 ವರ್ಷದಲ್ಲಿ ಸೂಪರ್ ಪವರ್ ಮಾಡಬೇಕು ನಮ್ಮ ಭಾರತ ದೇಶವನ್ನ. ನಾವು ಇದನ್ನ ನಂಬರ್ 1 ಈ ದೇಶಕ್ಕೆ ಅಲ್ಲ, ಇದು ಇಡೀ ಪ್ರಪಂಚಕ್ಕೆ ನಂಬರ್ 1 ಮಾಡ್ಬೇಕಂತೇಳಿ ಇವತ್ತು ನಿಮ್ಗೆ ತಮ್ಗೆಲ್ಲ ಗೊತ್ತಿದೆ. ಇರ್ಬೋದು, ಈ ಕಡೆ ಪಾಕಿಸ್ತಾನ ಇರ್ಬೋದು, ಆ ಕಡೆ ಚೈನಾ ಇರ್ಬೋದು, ಯಾವ ದೇಶ ಇರ್ಬೋದು, ನಮ್ಮ ದೇಶದ ಕಡೆ ಕಣ್ಣು ಎತ್ತಿ ನೋಡ್ದಂಗೆ ನಮ್ಮ ನರೇಂದ್ರ ಮೋದಿ ಅವರು ಮಾಡಿದಿರುವುದು ತಮ್ಗೆಲ್ಲ ಗೊತ್ತಿದೆ. ಕಾಂಗ್ರೆಸ್ ಸರ್ಕಾರದವ್ರು ನಮ್ಮ ಮಿಲಿಟರಿ ಅವರಿಗೆ ಶೂ ಕೊಟ್ಟಿರ್ಲಿಲ್ಲ ರೀ. ಅವ್ರ ಕೈಯಲ್ಲಿ ಗನ್ ಇಡಕ್ ಕೊಟ್ಟಿರಲ್ರಿ, ಕೈಯಲ್ಲಿ ಏನು ಇದು ಕೊಟ್ಟಿದ್ರು, ಕಟ್ಗೆ ಕೊಟ್ಟಿದ್ರು. ಅಂಥದ್ರಲ್ಲಿ ಇವತ್ತು ನಮ್ಗೆ ಏನು ಅತ್ಯಾಧುನಿಕ ಒಂದು ಅಡ್ವಾನ್ಸ್ ಟೆಕ್ನಾಲಜಿ ಇಟ್ಕೊಂಡು ನರೇಂದ್ರ ಮೋದಿ ಅವರು ಪ್ರತಿಯೊಬ್ಬ ಸೈನಿಕರಿಗೂ ಕೂಡ ನಮ್ಮ ದೇಶದ ಅಭಿವೃದ್ಧಿಗಾಗಿ ಅವರು ಗನ್ಗಳನ್ನು ಕೊಟ್ಟು ದೇಶದ ಭದ್ರತೆ ವ್ಯವಸ್ಥೆ ಮಾಡಿದ್ದಾರೆ. ಇವತ್ತು ನಾವೆಲ್ಲ ಆರಾಮಾಗಿ ಕುಂತ್ಕೊಂಡು ಮಾತಾಡ್ತಿದ್ವಿ ಅಂದ್ರೆ ನರೇಂದ್ರ ಮೋದಿ ಅವರೇ ಕಾರಣ. ಏನ್ ದೀಪಾವಳಿ ನಾವು ದೀಪಾವಳಿ ಪಟಾಕಿ ಹೊಡಿತಿದ್ವಿ ಗಣಪತಿ ಹಬ್ಬದಾಗ, ಅವ್ರು ಬಂದು ನಮ್ಮ ಜನಗಳನ್ನ ಬಂದು ಕೊಲ್ತಾ ಇದ್ರು ಬೈದು ಬಾಲಕರು. ಎಲ್ಲರೂ ಕೇಳಿದ್ರ, ಎಲ್ಲರೂ ಬಾಂಬ್ ಹಾಕಿದಾರ 10 ವರ್ಷದಲ್ಲಿ? ಇಂಥ ಒಂದು ಭದ್ರತೆಗಾಗಿ ನಮ್ಮ ನರೇಂದ್ರ ಮೋದಿ ಅವರು ಹಗಲಿರುಳು ಕೆಲಸ ಮಾಡ್ತಿರುವಂತ ತಮ್ಗೆಲ್ಲ ಗೊತ್ತಿದೆ. ಅವರ ತಾಯಿ ತೀರಿ ಹೋದಾಗ 2 ತಾಸು ಹೋಗಿ ಮಣ್ಣು ಮಾಡಿ ಮತ್ತೆ ಕೆಲಸಕ್ಕೆ ಸೇರಿದವರು ಯಾರು ಇದ್ದಾರೆ ಈ ದೇಶದಲ್ಲಿ, ಅದು ನರೇಂದ್ರ ಮೋದಿ ಅವರು ಮತ್ತೆ